ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟೆಕ್ ಆಪ್ ಅಥನಿ ಮಂಜುನಾಥ್ ಜೊತೆ. ಇವತ್ತು ನಮ್ಮ ಫ್ಯಾಮಿಲಿ ಟೂರ್ 2ನೇ ದಿವಸ, ಸೆಕೆಂಡ್ ಡೇ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಯಾರು ಹೊಸದಾಗಿ ಬಂದೇವಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಈ ವಿಡಿಯೋನ ಲೈಕ್ ಮಾಡ್ರಿ, ಎಲ್ಲ ಕಡೆ ಶೇರ್ ಮಾಡ್ರಿ ಅಂತ ಹೇಳ್ತಾ, ಈಗ ನಾವು 2ನೇ ದಿನಕ್ಕೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಬಂದಿದ್ವಿ. ಬಟ್ ಇನ್ನೊಂದು ವಿಷಯ ಏನು ಹೇಳ್ಬೇಕಂತಂದ್ರೆ, ಈ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಒಳಗೆ ಫೋಟೋ ಮತ್ತು ವಿಡಿಯೋ ಫುಲ್ ಅಂದ್ರೆ ಫುಲ್ ಪೂರ ನಿರ್ಬಂಧನೆ ಇತ್ತು. ಹಿಂಗಾಗಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದಾಗ ಯಾವುದೇ ಥರದಂಥ ಫೋಟೋ ವಿಡಿಯೋ ಮಾಡಕ್ಕೆ ನಮಗೆ ಆಗಲಿಲ್ಲ. ಅದಕ್ಕೆ ಅದನ್ನ ಮುಗಿಸ್ಕೊಂಡ ನಾವು ಈಗಿದ್ದೀವಿ ಎಲ್ಲೋರ ಕೇವ್ಸ್, ಎಲ್ಲೋರ ಗುಹೆ. ನಾವು ಬಂದಿದ್ದೆವು ಎಲ್ಲೋರ ಗುಹೆ. ಈಗ ಎಲ್ಲೋರದಾಗ ಏನೇನು ಐತಿ, ಈ ಗುಹೆ ಹೆಂಗೈತಿ ಅನ್ನೋದನ್ನ ಈ ವಿಡಿಯೋದಾಗ ತೋರಿಸ್ತೀನಿ. ಬರ್ರಿ ನಮ್ಮ ಜೋಡಿ. ಇದ ನಮ್ಮ ದೇಶಕ್ಕೆ ವಿಶ್ವ ಮಾನ್ಯತೆ ಕೊಡಿಸುವ ಸ್ಮಾರಕ. ಈ ವಿಡಿಯೋ ಸ್ಟಾರ್ಟಿಂಗ್ ಒಂದು ವಿಶೇಷವಾದ ಸುದ್ದಿ ಹೇಳ್ತೀನಿ ಕೇಳ್ರಿ. ನಮ್ಮ ದೇಶದ 20 ರೂಪಾಯಿ ನೋಟ್ ಮೇಲೆ ಇರತಕ್ಕಂಥ ಒಂದು ಚಿತ್ರ ಈ ಎಲ್ಲೋರ ಕೇವ್ಸ್ ನಲ್ಲಿದೆ. ಇಲ್ಲಿ ನೋಡ್ರಿ, ಎಲ್ಲೋರ ಕೇವ್ಸ್ 20 ರೂಪಾಯಿ ನೋಟ್ ಮೇಲಿರುವ ಚಿತ್ರ, ಅದೇ ಈ ಕಂಬ. ಇದು ಪ್ರೇಮ ಸೌಧನೂ ಅಲ್ಲ, ಇದ ಮೋಹದ ನಿರ್ಮಾಣವೂ ಅಲ್ಲ. ಇದು ಒಂದು ಕಲ್ಲನ್ನ ಕೆತ್ತಿ ನಿರ್ಮಿಸಿದ ಅದ್ಭುತ. ಇದು ಒಂದೇ ಒಂದು ದೊಡ್ಡ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತ ಕಲೆಯಾಗಿದೆ, ಕಟ್ಟಡ ಆಗಿದೆ. ಈ ಒಂದು ದೊಡ್ಡ ಕಟ್ಟಡವನ್ನ ನಿರ್ಮಾಣ ಮಾಡೋಕೆ ನಮ್ಮ ಕನ್ನಡಿಗರು 100 ವರ್ಷಗಳನ್ನ ತೆಗೆದುಕೊಂಡ್ರಂತ. ಇಲ್ಲಿ ಬರೀ ಕೈಲಾಸನಾಥ ದೇವಾಲಯ ಮಾತ್ರ ಅಲ್ಲ, ಇಲ್ಲಿ ಟೋಟಲ್ ಆಗಿ 34 ಗುಹೆಗಳಿದಾವೆ. ಹೌದು ವೀಕ್ಷಕರೇ, ಎಲ್ಲೋರ ಗುಹೆಗಳಲ್ಲಿ 34 ಗುಹೆಗಳಿದಾವ. ಆ 34 ಗುಹೆಗಳು 3 ಧರ್ಮದ ಸಂಕೇತವನ್ನ ಸೂಚನೆ ಮಾಡ್ತಾವ. 1ರಿಂದ 12ನೇ ಗುಹೆಗಳು ಬೌದ್ಧ ಧರ್ಮನ ಸೂಚನೆ ಮಾಡಿದ್ವ. 13ರಿಂದ 29ನೇ ಗುಹೆಗಳು ಹಿಂದೂ ಧರ್ಮವನ್ನ ಸೂಚನೆ ಮಾಡ್ತಾವ. ಹಂಗ 30ರಿಂದ 34ನೇ ಗುಹೆಗಳು ಜೈನ್ ಧರ್ಮವನ್ನ ಸೂಚನೆ ಮಾಡ್ತಾವ. ಇಷ್ಟು ದೊಡ್ಡದಾದಂಥ ಒಂದೇ ಒಂದು ಕಲ್ಲಿನಾಗ ಕೆತ್ತನೆ ಮಾಡಿದ ಶಿಲ್ಪಿಗಳಿಗೆ ನನ್ನ ಒಂದು ನಮನ ಹೇಳ್ತಾ, ಈ ಎಲ್ಲೋರ ಕೇವ್ಸ್ ಬಗ್ಗೆ ಶಾರ್ಟ್ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಇಲ್ಲಿ ಬಂದಿರೋದು ಫ್ಯಾಮಿಲಿ ಟೂರ್ ಸಲುವಾಗಿ. ಈ ಎಲ್ಲೋರ ಕೇವ್ಸ್ ಬಗ್ಗೆ ಡೀಟೇಲ್ ಆಗಿ ಆದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ನಾವು ಮುಂದೆ ಹೋಗೋಣ ಬರ್ರಿ. सारी गुफाएं आज भी अपनी शिल्पकला, वास्तुकला, नक्काशी और अपनी भव्यता और मानवता को जैन, बुद्ध और हिंदुत्व का एकता का संदेश देते हुए बड़े ही खूबसूरती से और शान से यहाँ पर आज भी खड़ी है. और इन
ನಾವು ಎಲ್ಲ ಇಲ್ಲಿ ಎಲ್ಲೋರ ಕೇವ್ಸ್ನಾಗ ನೋಡ್ಕೊಂಡ ಫೋಟೋ ಶೂಟ ವಿಡಿಯೋ ಶೂಟ ಮಾಡ್ಕೊಂಡು ನೋಡ್ವಿ. ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ತಕ್ಕೊಂಡು ಹಂಗ ನಾನು ವಿದ್ಯಾನು ಕೆಲವೊಂದಿಷ್ಟು ರೀಲ್ಸ್ ಮಾಡಿದೆವು. ಆ ರೀಲ್ಸನ್ನ ಇಲ್ಲಿ ಹಾಕಿಲ್ಲ. ಮತ್ತು ಈ ಎಲ್ಲೋರ ಕೇವ್ಸ್ ನೋಡಿ ನಮ್ಗೆ ಭಾಳ ಖುಷಿ ಆಯಿತು. ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಇಲ್ಲಿ ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಹಂಗೆ ಇನ್ನು ಎಲ್ಲೋರ ಕೇವ್ಸಿಂದ ನಾವು ಚೆಕ್ಔಟ್ ಆಗಿವು. ಇನ್ನು ನಾವು ಹೋಗ್ತಾ ಇರೋದು ಓಂಕಾರೇಶ್ವರ ಜ್ಯೋತಿರ್ಲಿಂಗ. ನೋಡ್ರಿ, ಇನ್ನು ನಾವು ಹೊಂಟಿವು ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಮಧ್ಯಾಹ್ನ 2:30 ಆಯ್ತು. ಮತ್ತೆಲ್ಲರಿಗೂ ಹೊಟ್ಟೆ ಹಸಿತು. ಹಿಂಗಾಗಿ ಗಾಡಿ ಸೈಡ್ ಹಾಕಿ ಒಂದು ಚಲೋ ಅಂತ ಪ್ಲೇಸ್ ನೋಡಿ ಇಲ್ಲಿ ಮತ್ತೆ ಅಡುಗೆ ಮಾಡಾಕತ್ತೇವು. ಇನ್ನು ಇಲ್ಲೆಷ್ಟು ಅಡುಗೆ ಮಾಡ್ಕೊಂಡ ಮುಂದಿನ ಪ್ರಯಾಣ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಪ್ರಯಾಣ ಸುಖಕರವಾಗಿ ನಾವು ಎಲ್ಲೋರ ಕೇವ್ಸಿಂದ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಹತ್ರ ಬಂದೆವು. ಈಗ ದೇವರ ದರ್ಶನವನ್ನು ಮಾಡೋಣ. ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತೀವಿ ಟೆಂಪಲ್ಗೆ. ಬರ್ರಿ, ನಿಮಗೂ ವಿಡಿಯೋ ತೋರಿಸ್ತೀನಿ ಟೆಂಪಲ್ ಹೆಂಗೆಲ್ಲ ಐತಿ. ಅದೇನೋ ಹೇಳತ್ತಿದ್ರು, ಗಾಡಿ ಪಾರ್ಕಿಂಗಿಂದ ಮತ್ತೆ 2 ಕಿಲೋಮೀಟ್ರ್ ನಡಿಬೇಕು, ಸ್ವಲ್ಪ ಕಟ್ಟಿ ಹತ್ತಬೇಕು, ಸ್ವಲ್ಪ ಕಟ್ಟಿ ಇಳಿಬೇಕು. ಒಂದು ನದಿ ಐತಿ, ನದಿ ಸೇತುವೆ ಮ್ಯಾಗ ನಾವು ಹೋಗ್ಬೇಕು ಅಂತಂದ. ಬರ್ರಿ ನೋಡೋಣ ಹಂಗಿದ್ರ.
ಅಬ್ಬಬ್ಬಬ್ಬಬ್ಬ, ಇಲ್ಲಿ ನೋಡ್ರಿ ಡ್ಯಾಮ್ ಐತಿ. ನೋಡ್ರಿ ನಮ್ಮ ದೇಶದ ಹೆಮ್ಮೆ ಕಲರ್ ನೋಡ್ರಿ, ಕೇಸರಿ ಬಿಳಿ ಹಸಿರು. ಹಾ ಇಲ್ಲ ಐತಿ ನೋಡ್ರಿ. ಬ್ರಿಡ್ಜ್ ನೋಡ್ರಿ ಹೆಂಗೈತಿ, ಎಷ್ಟು ದೊಡ್ಡದ, ಎಷ್ಟು ಮಸ್ತ್ ಕಾಣೈತಿ ಲೈಟಿಂಗ್ ಒಳಗ. ಇದು ಸೇತುವೆ ಮ್ಯಾಗ ಹೋಗ್ಬೇಕಂತ ಅಲ್ಲಿ ಹೇಳಿದ್ರು. ಸೇತುವೆನು ಬಹಳ ದೊಡ್ಡದೈತಿ, ಅದು ಉದ್ದ. ನೋಡ್ರಿ ಲೈಟಿಂಗ್ ಎಷ್ಟು ಮಸ್ತ್ ಕಾಣತೈತಿ. ಇದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ. ನೋಡ್ರಿ ಹೋಗಾತೀವಿ ನಾವೀಗ. ಹಂಗಿದ್ರೆ ಬರ್ರಿ, ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಒಂದು ಪುರಾತನ ಕಥೆ ಐತಿ. ಅದನ್ನ ನಿಮ್ಗೆ ಸಣ್ಣದಾಗಿ ಶಾರ್ಟ್ ಆಗಿ ಹೇಳ್ತನು. ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಾಲಯ ಇದು ಮಧ್ಯಪ್ರದೇಶ ಒಳಗ ನರ್ಮದಾ ನದಿ ದಡದಲ್ಲಿ ಇದೆ. ಇಲ್ಲಿ ನರ್ಮದಾ ನದಿ ತನ್ನ ಇನ್ನೊಂದು ಉಪನದಿ ಜೊತೆ ಸಂಗಮ ಆಗೈತಿ. ಅದ ಓಂ ಎಂಬ ಆಕಾರದಾಗ ಐತಿ. ಇನ್ನ ಒಂದ್ಸಲ ದೇವಲೋಕದಾಗ ಏನಾಗ್ತೈತಪ್ಪ ಅಂತಂದ್ರ, ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ 3 ಜನ ಒಂದ್ ಸಣ್ಣ ಚರ್ಚೆ ನಡೆಸಿರ್ತಾರ. ಆ ಚರ್ಚೆ ಏನಪ್ಪಾ ಅಂತಂದ್ರ, ನಮ್ಮ 3 ಮಂದಿ ಒಳಗ ಯಾರು ಹೆಚ್ಚಿನವರು ಅಂತ. ಆಗ ಶಿವ ಏನ್ ಮಾಡ್ತಾನಪ್ಪ ಅಂತಂದ್ರ, 3 ಕಂಬಗಳ ಮೇಲೆ ದೀಪ ಹಚ್ಚಿ ಅಂದ್ರ ಜ್ಯೋತಿ ಹಚ್ಚಿ ಇಡ್ತಾನ. ಆಗ ಶಿವ ಹೇಳ್ತಾನ ಬ್ರಹ್ಮ ಮತ್ತು ವಿಷ್ಣುಗ, ಆ ಜ್ಯೋತಿಯ ಅಂದ್ರ ಆ ದೀಪದ ಮೇಲಿನ ಮತ್ತು ಕೆಳಗಿನ ತುದಿಯನ್ನ ಕಂಡು ಹಿಡಿವಿ ಅಂತ ಹೇಳ್ತಾನ. ಆಗ ವಿಷ್ಣು ದೀಪದ ತುದಿ ಕಂಡು ಹಿಡಿಯಕ್ ಆಗಂಗಿಲ್ಲ. ಹಂಗ ವಾಪಸ್ ಬಂದ ಶಿವನಿಗೆ ಹೇಳ್ತಾನ, ನನಗ ಆ ದೀಪದ ತುದಿ ಸಿಗ್ಲಿಲ್ಲ ಅಂತ. ಆದ್ರೆ ಬ್ರಹ್ಮ ಬಂದ್ ಏನ್ ಹೇಳ್ತಾನಪ್ಪ ಅಂದ್ರ, ನನಗ ಆ ದೀಪದ ತುದಿ ಸಿಕ್ತು ಅಂತ ಸುಳ್ಳು ಹೇಳ್ತಾನ. ಯಾರು? ಬ್ರಹ್ಮದೇವ. ಕೋಪಗೊಂಡ ಶಿವ ಸುಳ್ಳನ್ನ ತಿಳ್ಕೊತಾನ. ಆಗ ಕೋಪಗೊಂಡ ಶಿವ ಬ್ರಹ್ಮನಿಗೆ ಶಾಪ ಕೊಡ್ತಾನ. ದೇವನಾಗಿ ನೀನು ಸುಳ್ಳು ಹೇಳಿದಕ್ಕೆ ನಿನಗ ಪೂಜೆ ಇಲ್ಲ, ಪೂಜೆ ಪುನಸ್ಕಾರ ಯಾವ ಜನರು ಮಾಡೋದಿಲ್ಲ, ಹಂಗ ನಿನಗೆ ಶಾಪ ಕೊಡ್ತಾನ. ಅದಕ್ಕೆ ಸತ್ಯವನ್ನ ನೋಡಿದ ವಿಷ್ಣುಗ ಪೂಜೆ ಮಾಡ್ಕೊಳ್ಳಿಕ್ಕೆ ನೀನು ಯೋಗ್ಯ ಇದೆಯಾ ಅಂತಂದ ವರ ಕೊಡ್ತಾನ. ಇದು ಆ ಹತ್ತಿರುವ 3 ಜ್ಯೋತಿಗಳ ಸ್ಥಳ ಆಗಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಆಗೈತಿ. ನೋಡಿದ್ರಲ್ಲ, ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವರ ದರ್ಶನವನ್ನ ನಿಮ್ಗೆ ಈ ವಿಡಿಯೋದಾಗ ಮಾಡೀನಿ. ಆದಷ್ಟು ನನ್ನ ಕೈಲಿ ಎಷ್ಟು ಆಕತ್ತೆ ಅಷ್ಟು ನಿಮ್ಗೆ ಮಾಡೀನಿ. ದೇವರ ದರ್ಶನವನ್ನು ಪಡ್ಕೊಂಡಿವಿ. ಹಂಗ ನಾವಿನ್ನ ಇಲ್ಲಿನ ಮುಗಿಸ್ಕೊಂಡ ಒಂದು ಸ್ವಲ್ಪ ದೂರ ಹೋಗಿ ಒಂದು ಡಾಬಾ ಒಳಗ ಊಟ ಮಾಡತ್ತೀವಿ. ರಾತ್ರಿ 12 ಗಂಟೆ ಆಗೈತಿ. ಇಷ್ಟೊತ್ತಿನಾಗ ನಾವು ಊಟ ಮಾಡತ್ತೀವಿ. ಯಾಕಂದ್ರೆ ಜರ್ನಿ ಅಂದ್ರೆ ಹಂಗ. ಇನ್ನು ಊಟ ಮುಗಿಸ್ಕೊಂಡು ಮತ್ತೆ ಮುಂದೆ ಹೊಂಟಿವು. ಈಗ ನಾವು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮುಗಿಸ್ಕೊಂಡ ನೈಟ್ ಎಲ್ಲ ಜರ್ನಿ ಮಾಡಿ ಎಲ್ಲಿ ಹೋಗ್ತಾ ಇದೀವಪ್ಪ ಅಂತಂದ್ರೆ, ಮಹಾಕಾಲ್ ಜ್ಯೋತಿರ್ಲಿಂಗ